ಆಸೆಯೇ ದುಃಖಕ್ಕೆ ಮೂಲ. ಎಷ್ಟು ಜನ ಇದನ್ನು ಒಪ್ತೀರಾ? ಆದರೆ ನನ್ನ ಪ್ರಕಾರ ಇದು ಅರ್ಧ ಸತ್ಯ. ಆಸೆ ಯಾವತ್ತಿಗೂ ಇರಲೇಬೇಕು. ಅದು ನೈಸರ್ಗಿಕ. ಆಸೆ ಇದ್ರೇ ಗಿಡ ಹೂ ಬಿಡೋದು, ಬೀಜ ಆಗೋದು. ಆಸೆ ಇದ್ರೇ ಹಕ್ಕಿ ಗೂಡು ಕಟ್ಟೋದು. ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂಥ ಆಸೆ ಗೊತ್ತಿಲ್ಲದೇನೋ ಪ್ರಾಣಿಗಳಲ್ಲೂ ಕೂಡ ಇದೆ, ಜಂತುಗಳಲ್ಲೂ ಕೂಡ ಇದೆ. ಹಾಗಾದರೆ ಮನುಷ್ಯನ ಒಬ್ಬ ಪ್ರಾಣಿ, ಆತನಲ್ಲೂ ಆಸೆ ಇರೋದು ತಪ್ಪಲ್ಲ. ಆದರೆ ಇದು ಇಂದಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ ಅಂತ ಅನಿಸುತ್ತೆ. ಎಸ್.ಎಲ್. ಭೈರಪ್ಪನವರು ತಮ್ಮ ಒಂದು ಕಾದಂಬರಿಯಲ್ಲಿ ನೀಟಾಗಿ ಹೇಳ್ತಾರೆ, ಆಸೆ ದುಃಖಕ್ಕೆ ಮೂಲ ಅಲ್ಲ, ಹೋಲಿಕೆ ದುಃಖಕ್ಕೆ ಮೂಲ. ಕಂಪ್ಯಾರಿಸನ್. ನಾವು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿದಾಗ ಜೀವನದಲ್ಲಿ ನಿಜವಾದ ದುಃಖ ಬರುತ್ತೆ, ಸುಖ ಹೊರಟೋಗ್ಬಿಡುತ್ತೆ. ನನ್ನ ಹತ್ರ ಇರ್ತಕ್ಕಂಥ ಕಾರನ್ನು ಬಿಟ್ಟು ನಾನು ಇನ್ನೊಂದು ಉತ್ತಮವಾದ ಮಾಡೆಲ್ ಕಾರ್ ಜೊತೆ ಕಂಪೇರ್ ಮಾಡಿದಾಗ ಈ ಕಾರ್ ಕೊಡುವ ಸುಖ ಕೂಡ ಹೊರಟೋಗ್ಬಿಡುತ್ತೆ. ಇದೊಂದೇ ಅಲ್ಲ, ನೀವು ಮಕ್ಕಳಲ್ಲೂ ನೋಡಿ, ತಮ್ಮಲ್ಲಿರ್ತಕ್ಕಂಥ ಆಟಿಕೆಯಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತವೆ. ಅದೇ ಇನ್ನೊಂದು ಮಗುವಿನ ಆಟಿಕೆ ಜೊತೆ ಅದು ಕಂಪೇರ್ ಮಾಡಿದಾಗ ಆ ಮಗು ಹಠ ಮಾಡೋಕ್ಕೆ ಶುರು ಮಾಡುತ್ತೆ, ತನ್ನ ಆಟಿಕೆಯ ಮೇಲೆ ಗಮನವನ್ನು ಕಳ್ಕೊಳ್ಳುತ್ತೆ. ಹಾಗಾದರೆ ಜೀವನದ ನಿಜವಾದ ದುಃಖದ ಮೂಲ ಕಂಪ್ಯಾರಿಸನ್. ನಾವು ಯಾವತ್ತೂ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬಾರ್ದು. ಆಗ ಇರೋದ್ರಲ್ಲೇ ಸಂತೋಷವಾಗಿರ್ಬೋದು.